ಎಲ್ಲರಿಗೂ ನಮಸ್ಕಾರ. ಆ, ಅಪೂರ್ವ ಕವನಗಳು ಈ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ನರೇಂದ್ರ. ತುಂಬ ದಿನಗಳಾಗಿತ್ತು ಯೂಟ್ಯೂಬ್ ಚಾನಲ್ಗೆ ಲೈವ್ ಬಂದು ಮತ್ತು ಕವನವನ್ನು ಹಾಕಿ. ಕಾರಣ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇರೋ ಕಾರಣ. ಸೊ ಇವತ್ತು ಆ, ಒಂದು ತುಂಬ ಮಹತ್ವದ ದಿನ, ವಿಶ್ವ ತಾಯಂದಿರ ದಿನ. ಅದಕ್ಕೋಸ್ಕರ ನಾನು ಈಗ ತಾಯಿಯ ಬಗ್ಗೆ ಕವನವನ್ನು ಬರೆದಿದ್ದೀನಿ. ಏಕೆಂದರೆ ನಮಗೋಸ್ಕರ ತಾಯಿ ಎಷ್ಟು ಕಷ್ಟಪಡ್ತಾಳೆ ಅನ್ನೋದು ನಿಮಗೆಲ್ಲ ಗೊತ್ತು. ಸೊ ಅವಳಿಗೋಸ್ಕರ, ಅವಳ ಪ್ರೀತಿಗೋಸ್ಕರ, ಅವಳ ಒಂದು ತ್ಯಾಗಕ್ಕೋಸ್ಕರ ಈ ಒಂದು ಚಿಕ್ಕ ಕವನವನ್ನು ಹೆತ್ತ ತಾಯಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಓಕೆ, ಕೇಳಿ ಫ್ರೆಂಡ್ಸ್. ನೋವನ್ನು ಪಡುವಳು ನವಮಾಸ, ನೋವನ್ನು ಪಡುವಳು ನವಮಾಸ, ಹೆರಿಗೆಯ ಸಮಯದಲ್ಲಿ ಮಾಡುವಳು ಹರಸಾಹಸ. ಮಗು ಭೂಮಿಗೆ ಬಂದ ಮೇಲೆ ಅವಳ ಮುಖದಲ್ಲಿ ಮೂಡುವುದು ಮಂದಹಾಸ. ತನಗಿಲ್ಲದಿದ್ದರೂ ಒಪ್ಪತ್ತಿನ ಊಟ, ತನಗಿಲ್ಲದಿದ್ದರೂ ಒಪ್ಪತ್ತಿನ ಊಟ, ತನ್ನ ಮಗುವಿಗಾಗಿ ನಡೆಸುವಳು ದಿನನಿತ್ಯ ಹೋರಾಟ. ಮಾಡಿಕೊಂಡಿಲ್ಲ ಅವಳು ತನಗಾಗಿ ಏನನ್ನು, ಮಾಡಿಕೊಂಡಿಲ್ಲ ಅವಳು ತನಗಾಗಿ ಏನನ್ನು, ಮುಡುಪಾಗಿಟ್ಟಿದ್ದಾಳೆ ಮಗುವಿನ ಭವಿಷ್ಯಕ್ಕೆ ತನ್ನ ಜೀವನವನ್ನು. ಅವಳೇ ನಮ್ಮ ಪ್ರೀತಿಯ ಹೆತ್ತಮ್ಮ, ಅವಳೇ ನಮ್ಮ ಪ್ರೀತಿಯ ಹೆತ್ತಮ್ಮ, ಅವಳಿಗಾಗಿ ನೀಡೋಣ ನಮ್ಮ ಪ್ರೀತಿ ಪ್ರೇಮ. ದಿನನಿತ್ಯ ಪೂಜಿಸಬೇಕು ಪ್ರೀತಿಯಿಂದ ಅವಳನ್ನು, ದಿನನಿತ್ಯ ಪೂಜಿಸಬೇಕು ಪ್ರೀತಿಯಿಂದ ಅವಳನ್ನು, ಇದರ ಮುಖಾಂತರ ತೀರಿಸೋಣ ಹೆತ್ತ ತಾಯಿಯ ಋಣವನ್ನು. ಓಕೆ ಫ್ರೆಂಡ್ಸ್, ಹೇಗಿದೆ ತಾಯಿಯ ಬಗ್ಗೆ ಕವನ? ನನಗಂತೂ ಮನಸ್ಪೂರ್ವಕವಾಗಿ ಹೃದಯಾಂತರಾಳದಿಂದ ಈ ಕವನವನ್ನು ಬರೆದಿದ್ದೀನಿ. ಸೊ ತಾವೆಲ್ಲ ಈ ಕವನವನ್ನು ಕೇಳಿಸ್ಕೊಂಡು ಎಲ್ಲರೂ ಖುಷಿ ಪಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.